18 ವರ್ಷಗಳ ನಂತರ ಇದೇ 18ರಂದು ಶ್ರೀ ಮೂಗ ಬಸವೇಶ್ವರ ರಥೋತ್ಸವ ಜರುಗಲಿರುವ ಹಿನ್ನೆಲೆಯಲ್ಲಿ ಕೊಟ್ಟೂರು ತಾಲೂಕಿನ ಚಿರಿಬಿ ಗ್ರಾಮದಲ್ಲಿ ಅರ್ಪಮಳ್ಳಿ ಆಯುಕ್ತರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಭೆಯಲ್ಲಿ ಚಿರಿಬಿ ಗ್ರಾಮಸ್ಥರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಸಾರ್ವಜನಿಕರ ಅಭಿಪ್ರಾಯಗಳನ್ನು ಜಿಲ್ಲಾಧಿಕಾರಿಗಳ ಮುಂದೆ ವ್ಯಕ್ತಪಡಿಸಲಾಗುವುದು ಎಂದು ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿ ತಿಳಿಸಿದರು. ಮಾಡಬಹುದು ಇದು ನಿಮ್ಮ ಗ್ರಾಮದ್ದು ಅಂತ ಅವ್ರು ಏನಾದ್ರು ಆದೇಶ ಹೊರಡಿಸಿದರೆ ದನಿಗಳು ಜಿಲ್ಲಾ ದನಿಗಳವರು ಅವ್ರ ಆದೇಶಗಳನ್ನು ಹೊರಡಿಸಿದರೆ ಅವರಿಗೆ ನಮ್ಮ ಊರೊತ್ತಿಂದ ಕೃತಜ್ಞತೆ ಹೇಳಿ ನಾವು ತೇರು ಎಳೆಕ್ ಬಿಡ್ತೀವಿ. ಒಂದು ಪಕ್ಷ ಅವ್ರು ಏನಾದರೂ ಮಾಡಲಿಲ್ಲ ಅನ್ನೋದಾದರೆ ನಾವು ತೇರು ಎಳೆಕ್ ಬಿಡಲ್ಲ. ಇದು ನಮ್ಮ ಮತ್ತು ಇದ್ರ ಮೇಲ್ಪಟ್ಟು ಏನಾದರೂ ನಾವು ತೇರು ಎಳಿತೀವಿ ಅಂತ ಡಿ ಸಿ ಸಾಹೇಬ್ರು ಅಂದ್ರೆ 50 ಜನ ಹೋದ್ರೆ ನಾವು ಕೇರ್ ಮಾಡಲ್ಲ. ಅದೇ ನನ್ನ ನೀವು ನಾಳೆ ಇದು ನಿಮ್ಮಲ್ಲಿ ಊರಿನ ಪರವಾಗಿ ಬೇಡಿಕೆ ಇರ್ತೀವಿ. ಇನ್ನು ಯಾವುದೇ ಕಾಗದ ಪತ್ರಗಳು ನೋಡೋದ ಈಗ ಆಲ್ರೆಡಿ ನಾವು ಸ್ಟೇಷನ್ಗೆ ಕೊಟ್ಟಿದ್ದೀವಿ, ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ. ನಮ್ಮದೇ ಏನಾದ್ರು ಸುಮಾರು 40 ದಾಖಲೆಗಳನ್ನು ಕೊಟ್ಟಿದ್ದೀವಿ. 40 ದಾಖಲೆ. ನಾಳೆನೇ ಮುಜರಾಯಿಲೇಕರು ಸಾರದಿಗೆ ರಾಮಪುರ ಅನ್ನೋದು ದಯವಿಟ್ಟು ತರಿಸ್ತೀವಿ. ಅದರಿಂದ ಒಂದು ನಾಳೆನೇ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಬರ್ತಾರೆ ಯಾಕೆ ರಾಮಪುರ ಮಗಣ ಅಂತ ನೋಡ್ತಾರೆ, ನಮ್ಮ ಹುಡುಗರು ಯಾಕೆ ಬರ್ತಾರೆ ರಾಮಪುರ ಮಗಣ ಎಲ್ಲೈತೆ ಅಂತ ಆ ರಾಮಪುರ ಅನ್ನೋದನ್ನ ತರಿಸಕ್ಕೆ ವ್ಯವಸ್ಥೆ ಮಾಡಿ ಅಂತ ಊರಿನ ಪರವಾಗಿ ಸುತ್ತ ಭಕ್ತರ ಪರವಾಗಿ ಕೂಡ ರಾಮಪುರ ಮಗಣ ಬರಿ ಅಂತ ಯಾವನಾದ್ರೂ ಇದ್ರೆ ಬಂದು ಹೇಳಿ ಬರೀ. ಇನ್ನೂ ಅಂದ್ರೆ ಗಾಳಮ್ಮ ಗುಡಿ ಅದು ಮತ್ತೆ ಅದರ ಜೊತೆಗೆ ಇದು ವಿಜಯನಗರ ಜಿಲ್ಲೆಗೆ ರಾಮಪುರಕ್ಕೆ ಬಂದೆ ರಾಮಪುರ ಮುಗಂಡ್ ಮುಂದೆ ಬರೆಯಕ್ಕಂತ ಕಾನೂನು ಐತಾ? ಅದು ಯಾವ ಆದೇಶದಲ್ಲಿ ಐತಿ, ಯಾವ ಪತ್ರದಲ್ಲಿ ಐತಿ? ರಾಮಪುರ ಅಂತ ಯಾಕೆ ಬರೀಬೇಕು? ಅದು ಯಾಕೆ ಎಲ್ಲಿಂದ ಬಂತು, ಯಾರು ಹೇಳಿದ್ರು, ಅಥವಾ ಅದು ಏನಾದ್ರು ಆದೇಶ? ಹಾಗೂ ಸುತ್ತ ನಮ್ಮ ಊರಿನ ಎಲ್ಲ ಹಿರಿಯರಲ್ಲಿ ನಾನು ಮನವಿಯನ್ನು ಮಾಡ್ತಾ ನಾನು 2 ಮಾತುಗಳನ್ನ ಹೇಳ್ತೀನಿ. ಇದು ಪುರಾತನ ಕಾಲದಿಂದಲೂ ಕೂಡ ಸ್ವಾಮಿಯವರು ಹೇಳಿದ್ರು 1605ರಿಂದಲೂ ಕೂಡ ಪೌರಾಣಿಕ ಇತಿಹಾಸ ಅಂದರೆ ರಾಜಮಂಥನ ಕಾಲದಿಂದಲೂ ಕೂಡ ಇತಿಹಾಸ ಇದೆ ಅಂತಂದು ಅದು ನಾವು ಟ್ರೂಲಿ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ಮಾನ್ಯ ತಹಸೀಲ್ದಾರ್ ಮುಜರಾಯಿ ಇಲಾಖೆವರೆಗೂ ಮತ್ತು ಡಿ ಸಿ ಸಾಹೇಬರವರೆಗೂ ಕೂಡ. ಏನಂತ 1605ನೇ ಶತಮಾನದಲ್ಲೇ ರಾಜ ಪರಂಪರೆ ಇರ್ತಕ್ಕಂಥ ಆಳ್ವಿಕೆಯಲ್ಲಿ ರಾಜ ಪರಂಪರೆಯವರೇ ನಮಗೆ ಭೂದಾನ ಕೊಟ್ಟಿದ್ದಾರೆ. ಜರ್ಮಲಿ ಇಮ್ಮಡಿ ನಾಯಕ ಅಂತಕ್ಕಂಥವರೇ ನಮಗೆ ಭೂದಾನ ಪತ್ರವನ್ನು ಕೊಟ್ಟಿದ್ದಾರೆ. ಅದನ್ನ ಅಟ್ರಸ್ಟೆಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಹತ್ರ ಹಂಪಿ ಯೂನಿವರ್ಸಿಟಿಯಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಹಳೆ ಕನ್ನಡದಲ್ಲಿತ್ತು. ಅದನ್ನ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಕಾಪಿನ ಕೂಡ ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ್ವಿ, ಅದು ಬೇರೆ ವಿಚಾರ. ಅದಾದ್ಮೇಲೆ 1973ರಲ್ಲಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ. ಏನಪ್ಪಾ ಅಂದ್ರೆ ಶ್ರೀ ಮೂಗಬಸವೇಶ್ವರ ಟೆಂಪಲ್ ಚಿರಿಬಿ ಅಂತಾನೆ ವಿತ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ. ಅದನ್ನು ಕೂಡ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಅದರಲ್ಲೂ ಕೂಡ ಚಿರಿಬಿ ಅಂತಾನೆ ಕಮಿಟಿ ಇದೆ. ಅದರಲ್ಲಿ ಪ್ರೆಸಿಡೆಂಟ್ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಮತ್ತೆ ಮಾನ್ಯ ಕಾರ್ಯದರ್ಶಿಗಳು ಅಥವಾ ಖಜಾಂಚಿಗಳು ಅಂತ ಎಲ್ಲ ಸಾಮಾನ್ಯ ಸದಸ್ಯರನ್ನ ಸೇರ್ಕೊಂಡ್ಬಿಟ್ಟು ಒಂದು ಕಮಿಟಿ ಮಾಡಿರ್ತಾರೆ. ಅದರಲ್ಲೂ ಕೂಡ ಚಿರಿಬಿ ಅಂತಾನೆ ಇದೆ. ಅಷ್ಟು ಅಲ್ಲದೆ ಪ್ರತಿಯೊಂದು ನೋಟಿಫಿಕೇಶನ್ ಅನ್ನು ಹೊರಡಿಸ್ಬೇಕಾದ್ರೆ ಅಥವಾ ಜಾತ್ರೆಗಿನ ಪೂರ್ವ ಸಿದ್ಧತೆಯಲ್ಲೇ ನಡಿಬೇಕಂತ ರುದ್ರಾಭಿಷೇಕಗಳಲ್ಲೂ ಕೂಡ ಚಿರಿಬಿ ಶ್ರೀ ಮೂಗಬಸವೇಶ್ವರ ಪ್ರಸನ್ನ ಚಿರಿಬಿ ಅಂತಲೇ ಇದೆ. ಯಾವತ್ತಿನ ಕಾಲದಿಂದಲೂ ಕೂಡ ಅನಾದಿ ಕಾಲದಿಂದಲೂ ಕೂಡ ಗುಡಿ ಹುಟ್ಟಿದಾಗ್ಲಿಸನ ಎಲ್ಲೆಲ್ಲಿದ್ದ ಹೊರ ರಾಜ್ಯಗಳಲ್ಲಿ ಹೋದ್ರೂ ಕೂಡ ನಮ್ಮ ಸುತ್ತಮುತ್ತ ನಮ್ಮ ರಾಜ್ಯದಲ್ಲಿ ಅಷ್ಟಲ್ಲ ಬೇರೆ ರಾಜ್ಯಗಳಲ್ಲಿ ಹೋದ್ರೂ ಕೂಡ ಅದನ್ನ ಕರಿತಕ್ಕಂಥದ್ದು ಚಿರಿಬಿ ಮೂಗಬಸವೇಶ್ವರ ಪ್ರಸನ್ನ ಅಂತಾನೆ ಎಲ್ಲರೂ ಕೂಡ ಕರಿತಾ ಇರೋದು. ಅದು ವಿತ್ ಡಾಕ್ಯುಮೆಂಟ್ರಿ ಕೂಡ ಇದೆ. ಅದನ್ನ 2007ರಲ್ಲಿ 8ರಲ್ಲಿ ಡಿಸ್ಪ್ಯೂಟ್ ಚಾಲಾಯ್ತು ಸರ್. 2009ರಲ್ಲಿ ಕೇಸ್ ಹಾಕಿದ್ವಿ. ಡಿಕ್ಲರೇಷನ್ ಅಂಡ್ ಪರ್ಮನೆಂಟ್ ಇಂಜೆಕ್ಷನ್ ಅಂತ ಒಂದು ಸೂಟ ಅಗೇನೆಸ್ಟ್ ನಮ್ಮ ಮಾನ್ಯ ಹಿರಿಯ ನ್ಯಾಯಾಲಯದಲ್ಲಿ ಕೂಡ್ಲಿಗೆಯಲ್ಲಿ ನಾವು ಡಿಸ್ಪ್ಯೂಟ್ ಅನ್ನು ಹಾಕಿದ್ವಿ. ಅದಾದ್ಮೇಲೆ ಆದ್ಮೇಲೆ ಮತ್ತೆ ಅಪೀಲ್ ಹೋದ್ವಿ. ಅದಾದ್ಮೇಲೆ ಇದಾಗಿದೆ, ಕೇಸು ಡಿಸ್ಮಿಸ್ ಆಗಿದೆ ವಿನಃ ಆರ್ಡರ್ ಸಾಹೇಬರು ಅಡಿಷನಲ್ ಎಸ್ ಪಿ ಸರ್ ಮಂಜುನಾಥ್ ಸರ್ ಬಂದಾಗ ಡಿಸ್ಮಿಸ್ ಆಗಿದೆ. ಡಿಸ್ಮಿಸ್ ಆಗೋಕ್ಕೆ ನಾನಾ ಗ್ರೌಂಡ್ಸ್ ಇದ್ದಾವೆ. ಬಟ್ ಆರ್ಡರ್ ಅಂತೂ ರಾಮಪುರ ಪರವಾಗಿ ಅಂತನಾಗಿಲ್ಲ, ಚಿರಿಬಿ ಪರವಾಗಿ ಅಂತನಾಗಿಲ್ಲ. ಅದಾದ್ಮೇಲೆ RA 26/2016 ಅಂತಂದೇಳಿ ಈಗಲೂ ಕೂಡ ಟಿಲ್ ಟು ಡಿಸ್ಪ್ಯೂಟ್ ಪೆಂಡಿಂಗ್ ಇದೆ. ಅದು ಕೂಡ ಜಡ್ಜ್ಮೆಂಟ್ ಪೋಸ್ಟ್ ಆಗಿದೆ. ಮೊನ್ನೆ 18ಕ್ಕೆ ಆಗ್ಬೇಕಾಗಿತ್ತು, ಆಗಿಲ್ಲ. ಸೊ ಈ ತಿಂಗಳ 28ಕ್ಕೆ ಜಡ್ಜ್ಮೆಂಟ್ ಆಗೋದಿದೆ.
ಅಷ್ಟೆಲ್ಲ ಇದ್ರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ತೇರನ್ನು 18 ವರ್ಷ ನಿಂತಿರ್ತಕ್ಕಂಥ ತೇರನ್ನು ಮಾಡಬೇಕು ಅಂತ ತಗೊಂಡಿದ್ದಾರೆ. ಸ್ವಾಮಿ, ನಾವು ನಮ್ಮ ಸ್ವಾಮಿಯವ್ರು ಹೇಳಿದ್ರು, ಸ್ವಲ್ಪ ಉದ್ವೇಗದಲ್ಲಿ ಹೇಳಿದ್ರು, ಏನಂತ ಇದ್ರ ಬಗ್ಗೆ ನಾವು ಹೊಡೆದಾಡಿದ್ವಿ. ನಾವು ಹೊಡೆದಾಡಿಲ್ಲ, ಅವರು ನಮ್ಮನ್ನ ಹೊಡೆದ್ರು. ಯಾವಾಗ 2007-8ರಲ್ಲಿ ನಮ್ಮೂರಿನವರು ಎಲ್ಲ ಮಾಡ್ಬೇಕಾದ್ರೆ, ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ, ನಿಮ್ದೇನು ಇಲ್ಲ, ನಿಮ್ದೇನಾದ್ರೂ ಪ್ರಾಪರ್ಟಿ ಇದ್ರೆ ತಗೊಂಬರಿ ಅಂತ ಅವರೇ ನಮ್ಮೂರವ್ರನ್ನ ಹೊಡೆದ ಮೇಲೆ ತದನಂತರದಲ್ಲಿ ನಮ್ಮೂರವ್ರು ಓದಿದ್ದಂತ ಸತ್ಯ ಸ್ವಲ್ಪ ಜಗಳ ಹೊಡೆದಾಡ್ತಾರೆ ಅಂತ ನಾವು ಸತ್ಯವಾಗಿ ಹೇಳ್ತೀವಿ, ಪ್ರಾಮಾಣಿಕವಾಗಿ ಹೇಳ್ತಾ ಇದೀವಿ. ಆ ಗುಡಿ ಕಟ್ಟಿದ್ದು ಕಲ್ಲಿಂದ, ಗುಡಿಯಿಂದ ಮಣ್ಣಿಂದ ತೇರು ಹಾಕಿದ್ದು ಅಥವಾ ಕಲ್ಲನ್ನ ಕಟ್ಟಿದ್ದು ಯಾವುದೇ ಇರಲಿ, ನಮ್ಮೂರ್ದು ಪಾತ್ರ ಇದೆ, ಕೋಡಳ್ಳಿಯವರ ಪಾತ್ರ ಇದೆ, ಜಗಟಗೆರೆ ಪಾತ್ರ ಇದೆ, ಕೊಟ್ಟೂರವ್ರ ಪಾತ್ರ ಇದೆ, ಜಾಸ್ತಿ ಇದೆ. ರಾಂಪುರದವರು ಈಗ ಎಲ್ಲ ಗುಡಿ ಎಲ್ಲ ಮುಗಿದ ಮೇಲೆ ಅದೇನೋ ಉಬ್ರಿಕೆ ಮೇಲೆ ನಾಯಕನಾಗಿ ಕುತ್ಕೋಬೇಕಂತಂದಿದೆ ಅಲ್ಲ, ಸೊ ಅಂತಹ ಮಾತುಗಳ ಆಧಾರದ ಮೇಲೆ ಅವರು ನಮ್ದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೇ ಇರ್ಲಿ ಸ್ವಾಮಿ, ಅವ್ರದ್ದು ಏನು ಇದೆ ಡಾಕ್ಯುಮೆಂಟ್ರಿ ಏನಿದೆ ಅದನ್ನ ಪ್ರೊಡ್ಯೂಸ್ ಮಾಡಲಿ, ಅದು ಬೇರೆ ವಿಚಾರ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಡಾಕ್ಯುಮೆಂಟ್ ಹಾಕಿದ್ದೀವಿ ನೀವು, ವಿತ್ ರಿಜಿಸ್ಟರ್ಡ್ ಕೂಡ ಇದೆ ಡಾಕ್ಯುಮೆಂಟ್, ಎಲ್ಲದೂ ಕೂಡ ಸಬ್ಸಿಡೆಂಟ್ ಆಗಿ ನಾವು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ವಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ಟಿಲ್ಟು 72ರಿಂದ 73ರಿಂದ ಬರ್ತಾ ಇರ್ತಕ್ಕಂಥ ಮುಜರಾ ಇಲಾಖೆ ಯಾವಾಗ 2023-24ರಲ್ಲಿ ಬಂತಲ್ಲ, ಬಂದ ಮೇಲೆ ಸುಣ್ಣ ಬಣ್ಣ ಬಳಸಿದ್ರು, ಗುಡಿನ ಎಲ್ಲ ಜೀರ್ಣೋದ್ಧಾರ ಮಾಡ್ತೀವಿ ಅಂತಂದು ಹೇಳಿದ್ರು. ಗುಡಿಯಲ್ಲಿ ಇರ್ತಕ್ಕಂತಹ ಎಲ್ಲ ಹಣಗಳನ್ನ ಎಲ್ಲದನ್ನೂ ತಗೊಂಡ್ರು. ನಾವು ಅದಕ್ಕೆ ಯಾವುದಕ್ಕೂ ಅಲಿಗೇಷನ್ ಮಾಡಿಲ್ಲ. ಗುಡಿ ಸುಣ್ಣ ಬಣ್ಣ ಬಳಸಿದ್ರು, ಅದಕ್ಕೆ ಯಾವ್ದು ಅಲಿಗೇಷನ್ ಮಾಡಿಲ್ಲ. ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ್ರು, ಅದಕ್ಕೂ ನಾವು ಯಾವುದೇ ರೀತಿಯಾಗಿರ್ತಕ್ಕ ಅಲಿಗೇಷನ್ ಮಾಡಿಲ್ಲ. ಅದಾದ್ಮೇಲೆ ಯಾವಾಗ ಡಿಸ್ಪ್ಯೂಟ್ ಅವರು ಯಾವಾಗ ಸ್ವಲ್ಪ ತಂಟೆ ತಕರಾರುಗಳಾದ್ವು ಅಂತಂದ್ರೆ, ಗುಡಿ ಪೇಂಟ್ ಬಳಸಿದ ಮೇಲೆ ಯಾವಾಗ್ಲೂ ಕೂಡ ಚಿರಿಬೆ ಅಂತ ಇರ್ತಕ್ಕಂಥ ಗ್ರಾಮ, ಶ್ರೀ ಮೂಗಬಸವೇಶ್ವರ ಪ್ರಸನ್ನ ಚಿರಿಬೆ ಅಂತಂದು ಇರ್ತಕ್ಕಂಥ ಗ್ರಾಮನ ಇವರು ಶ್ರೀ ಮೂಗಬಸವೇಶ್ವರ ಪ್ರಸನ್ನ ರಾಂಪುರ ಅಂತ ಬರೆದ್ರು ಗ್ರಾಮನ. ಸ್ವಾಮಿ, ನಾವ್ ಕೇಳ್ತೀವಿ, ಯಾರು ಆರ್ಡರ್ ಪಾಸ್ ಮಾಡಿದ್ರು? ರಾಂಪುರ ಅಂತ ಯಾರು ಆರ್ಡರ್ ಪಾಸ್ ಮಾಡಿದ್ರು? ನಾವು ಹೇಳ್ತಿದ್ವಿ, ರಿಜಿಸ್ಟರ್ ಡಾಕ್ಯುಮೆಂಟ್ ಇದೆಯಲ್ಲ, ಅವರೇ ಬರ್ಸಿದಾರಲ್ಲ, ನಾವೇ ಬೇಡ ಹೋಗ್ಲಿ. ಅವರೇ 73 ಆದ್ಮೇಲೆ ಮುಜರಾ ಇಲಾಖೆ ಫಸ್ಟ್ ಬಂದಾಗ, ಗುಡಿ ಓಪನಿಂಗ್ ಬಂದಾಗ ಅವರೇ ಬರೆಸಿದ್ದಾರೆ, ಶ್ರೀ ಮೂಗಬಸವೇಶ್ವರ ಪ್ರಸನ್ನ ಚಿರಿಬೆ ಅಂತ ಅವ್ರದೇ ಮೇಲಿದೆ. ಯಾಕಂದ್ರೆ ಮೂರ್ತಿ ಗರ್ಭಗುಡಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಎಂಟ್ರೆನ್ಸ್ ಅಲ್ಲೇ ಫೋಟೋ ಕಾಪಿ ಇದೆ, ನೀವು ನೋಡ್ಬೋದು ಸ್ವಾಮಿ. ಅದರಲ್ಲೂ ಕೂಡ ಚಿರಿಬೆ ಅಂತ ಇದೆ, ಕಲ್ಯಾಣ ಮಂಟಪದಲ್ಲಿ ಚಿರಿಬೆ ಅಂತಂದಿದೆ, ಅಥವಾ ಊಟದ ಹಾಲಲ್ಲೂ ಕೂಡ ಚಿರಿಬೆ ಅಂತಂದಿದೆ, ಎಲ್ಲ ಕಡೆನೂ ಚಿರಿಬೆ ಅಂತಾನಿದೆ. ಸುತ್ತಮುತ್ತ ಎಲ್ಲರೂ ಕೂಡ ಇಡೀ ಸುತ್ತ ಎಲ್ಲಿ ಹುಡುಕೊಂಬಂದು ಚಿರಿಬಿ ಮೂಗಬಸವೇಶ್ವರ ಪ್ರಸನ್ನ ಅಂತಾನೆ ಇದೆ. ಅದಾದ್ಮೇಲೆ ಯಾವಾಗ ಇವ್ರು ಬ್ಯಾನರ್ ಅಲ್ಲಿ ಮತ್ತೆ ಕಲ್ಯಾಣ ಮಂಟಪದಲ್ಲಿ ರಾಂಪುರ ಅಂತ ಯಾವಾಗ ಡಿಸ್ಪ್ಯೂಟ್ ಪ್ಲಾನ್ ಆಯ್ತೋ, ಆವಾಗ ಜನರ ಮನಸ್ಸಲ್ಲಿ ಒಂದು ಏನೋ ಒಂದು ಭಾವನೆ ಉಟ್ಕೊಂತು. ಯಾಕಂದ್ರೆ ಇಷ್ಟು ವರ್ಷದ ಹೋರಾಟದ ಪ್ರತಿಫಲ, 18 ವರ್ಷದ ಹೋರಾಟದ ಪ್ರತಿಫಲ ಏನಾಗಬೇಕು ಅಂತ ಇದನ್ನ ರಾಂಪುರ ಗ್ರಾಮ ತೆಗಿರಿ ಸ್ವಾಮಿ ಅಂತ ಹೇಳಿದ್ರು. ಅದಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಮುಜರಾ ಇಲಾಖೆ ಬಂದಿಲ್ಲ, ಈಗ ಅವರು ಹನುಮಂತಪ್ಪ ಸರ್ ಬಂದಿಲ್ಲ. ನಾವು ಅವರೇ ಕೇಳ್ತಾರೆ, ನಾವು ಅವರಿಗೆ ಅರ್ಜಿ ಕೊಟ್ಟಿದ್ವಿ, ಅವ್ರನ್ನೇ ಕೇಳ್ಬೇಕಾಯ್ತು. ಅವ್ರನ್ನ ಅರ್ಜಿ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ವಿ. BC ಅವರು ಆರ್ಡರ್ ಮಾಡಿದ್ದಾರೆ ಅಂತ, ಯಾವ ದೇಶದ ಮೇಲೆ ಆರ್ಡರ್ ಮಾಡಿದ್ದಾರೆ ಅಂತ ನಾವು BC ಅವರು ಓಪನ್ ಅಪ್ ಕೇಳಿದಾಗ, ನಾವು ರೆವನ್ಯೂ ಅದಕ್ಕೆ ಬರ್ತದೆ ಸ್ವಾಮಿ ಅಂತಂದು ಹೇಳಿದ್ರು. ಸರ್, ರೆವನ್ಯೂ ಸಿರಿಬಿ ರಾಂಪುರ ಡಿಪಾರ್ಟ್ಮೆಂಟಿಗೆ ಬರ್ತದೆ ಅಂತಂದು. ನಾವು ರೆವನ್ಯೂ ಬಗ್ಗೆ ಮಾತಾಡೋದಾದ್ರೆ ನಮಗೆ ರೆವನ್ಯೂ ಸಂಬಂಧನೇ ಇಲ್ಲ ಸರ್. ಯಾಕೆ ಸಂಬಂಧ ಇಲ್ಲ ಅನ್ನೋದಾದ್ರೆ, ಗುಡಿ 1605ನೇ ಶತಮಾನದ ಹುಟ್ಟಿದೆ ಸ್ವಾಮಿ. 1605ನೇ ಶತಮಾನದಾಗ ರೆವನ್ಯೂ ಯಾವಾಗ ಬಂದಿದೆ ಅಂದ್ರೆ 1920ನೇ ಶತಮಾನದಾಗ ಬಂದಿದೆ. ಇದು ಅಂಡರ್ಸ್ಟ್ಯಾಂಡಿಂಗ್ ರೀಸೆಟಲ್ಮೆಂಟ್ ಡಾಕ್ಯುಮೆಂಟ್ ಅಂತ ಕರಿತೀವಿ ನಾವು, ಡೈಗ್ಲೆಟ್ ಅಂತ ಕರಿತೀವಲ್ಲ, ಅದು 1908ರಲ್ಲಿ ಬಂದಿದೆ. ಆವಾಗ ಆಧಾರದ ಮೇಲೆ ನಮಗೆ ಗೊತ್ತಾಗ್ತದೆ ಏನಪ್ಪಾ ಅಂದ್ರೆ, ರೆವನ್ಯೂ ಡಿಪಾರ್ಟ್ಮೆಂಟ್ ಇಲ್ಲೆಲ್ಲಿ ಈ ಊರು ಬಾರ್ಡರ್ ಇದೆ ಅಥವಾ ಈ ಊರು ಕಂದಾಯ ಗ್ರಾಮ ಇದೆ ಅಂತ. ಕಂದಾಯ ಗ್ರಾಮ ಇದ್ದಕ್ಕೋಸ್ಕರನೇ ಗುಡಿ ಎಲ್ಲ ಅವ್ರದಾಗಲ್ಲ. ಯಾಕಂದ್ರೆ ಎಷ್ಟೊಂದು ಜನಗಳು ಇದ್ದಾರೆ, ನಮ್ಮೂರಲ್ಲೂ ಕೂಡ ಹಿರೇವಡ್ರಳ್ಳಿ ಲ್ಯಾಂಡ್ ಮಾಡ್ತಾರೆ, ಸುಂಕುರ್ಕಲ್ ಲ್ಯಾಂಡ್ ಮಾಡ್ತಾರೆ, ನಮ್ಮೂರವರೇ ಮಾಡ್ತಾರೆ. ಹಂಗನ್ನೋದಾದ್ರೆ ಅವರೆಲ್ಲ ಬಂದು ಸುಂಕುರ್ಕಲ್ ಅವರೆಲ್ಲ ಬಂದು ಇದು ನಮ್ಮೂರು ಲ್ಯಾಂಡ್ ನೀವು ಬಿಟ್ಕೊಡ್ರಪ್ಪ ಅಂತ ಹೇಳಕ್ ಬರಲ್ಲ. ಯಾಕಪ್ಪ ಅಂದ್ರೆ ನಾವು ಸ್ವಾಧೀನದಾಗಿದ್ದೀವಿ, ನಮಗೆ ಪಟ್ಟ ಕೊಟ್ಟಿದೆ, ನಮ್ಮ ಪಾಣಿಗಳ ಆರ್ವರಲ್ಲಿ ಇದ್ದಾವೆ. ಸೊ ಇದ್ರ ಆಧಾರದ ಮೇಲೆ ನಮ್ದು ಅಂತ ನಾವು ಹೇಳ್ತಾ ಇದೀವಿ. ಸೊ ಹಿಂಗೆ ಯಾವಾಗ ರೆವನ್ಯೂ ಬಾರ್ಡರ್ ಫಿಕ್ಸ್ ಮಾಡಿದ್ರಲ್ಲ ಸರ್, ಅದಕ್ಕೋಸ್ಕರ ಹೇಳ್ತಾ ಇದೀವಿ. 16ನೇ ಶತಮಾನದಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಲೇಜಸ್ ಅಥವಾ ವ್ಯಾಪ್ತಿ ಅಂತಂದಿರ್ಲಿಲ್ಲ, ಗ್ರಾಮ ಅಂತಂದಿರ್ಲಿಲ್ಲ, ಕಂದಾಯ ಗ್ರಾಮ ಅಂತಂದಿರ್ಲಿಲ್ಲ. ಅವಾಗ ರಾಜ ಪರಂಪರೆ ಕಾಲಕ್ಕಿತ್ತು, ಅವಾಗಲೇ ಗುಡಿ ಉದ್ಭವ ಆಗಿದೆ ಅಂತಕ್ಕಂಥದ್ದು ನಮ್ಮ ವಾದ. ಸೊ ಅದನ್ನ ನಾವು ಪರ್ಟಿಕ್ಯುಲರ್ ಆಗಿ ಅವರು ಚೆಕ್ ಮಾಡಲಿ, ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಲಿ, ಅದು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ ಸ್ವಾಮಿ, ನಮ್ಮ ಜನರ ಮನಸ್ಸಲ್ಲಿರ್ತಕ್ಕಂಥದ್ದೆಲ್ಲ ಇಷ್ಟೇ. ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೆ ಯುವಕನ ಅಣ್ಣ ಮುದುಕಾಗ ಯುವಕರು ಕೂಡ ಇದೆ ಇಷ್ಟಿದೆ. ಆಯಗಾರ ಲಿಸ್ಟಲ್ಲಿ ನಮ್ಮೂರೇ ಮಾಡ್ತಾ ಇದ್ರು ಅಂತಂದಿದೆ. ತೇರ್ ಕಟ್ತಕ್ಕಂಥವ್ರು ನಮ್ಮೂರೇ, ಸ್ವಾಮಿ ತೇರ್ ಹತ್ತಕ್ಕಂಥವ್ರು ನಮ್ಮೂರೇ, ಗಾಲಿಗೆ ಎಲ್ಲ ಮಾಡ್ತಕ್ಕಂಥದ್ದು ನಮ್ಮೂರೇ. 1971 ಬಣಕರ್ ಸಿದ್ಲಿಂಗಪ್ಪನವರು ಕೊಡುಗೆ ಯಾವಾಗ ಕೊಟ್ಟರು, ಆವಾಗ ಲಿಸ ಆಯಗಾರರು, ಆಯಗಾರರು ಪೂಜೆ ಪುನಸ್ಕಾರಗಳು ಜಾಸ್ತಿ ಆಗ್ತಾ ಹೋದ್ವು. ಆವಾಗ ಲಿಸ ಆಯಗಾರರು ಅಂತಕ್ಕಂಥದ್ದು ಉಟ್ಕೊಂತ ಬಂದ್ರು. ಅವಾಗ ಲಿಸಲ್ಲೇ ನಾವೆಲ್ಲ ಮಾಡ್ಕೊಂತ ಬರ್ತಾ ಇರೋದು. ಸೊ ಯಾವಾಗ ಇವರು ನಮಗೆ ಆಯಗಾರರು ಅಥವಾ ನಾವು ಮಾಡ್ತಾ ಇದ್ವಿ ಅಥವಾ ಮೂರ್ತಿ ಪೂಜೆನೆಲ್ಲ ನಾವೇ ಮಾಡ್ತಾ ಇದ್ವಿ ಅಥವಾ ನಮ್ದೇ ಅಂತಂದು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಏನಿದೆ, ಅವ್ರ ಹತ್ರ ಏನಾದ್ರು ಡಾಕ್ಯುಮೆಂಟ್ ಇದೆ, ಆಯಗಾರ ಡಾಕ್ಯುಮೆಂಟ್ ಅಂತಂದು ಏನಾದ್ರು ಇದೆಯಾ? ನಮ್ಮ ಹತ್ರ ಎಲ್ಲ ತೋರಿಸಿದ್ವಿ ಸ್ವಾಮಿ. ಆದ್ರೂ ಕೂಡ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ
ಇನ್ನೊಂದ್ ಕಡೆ ಶ್ರೀ ಮುಗಬಸವೇಶ್ವರ ಪ್ರಸನ್ನ ಚಿರಿಬಿ ಅಂತ ಒಂದು ಬ್ಯಾನರ್ ಅಲ್ಲಿ ಬರ್ತಾರೆ. ಜನರಿಗೆ ಯಾವ ರೀತಿ ಪರಿಣಾಮ ಆಗ್ಬೋದು ಇದು, ಅಥವಾ ರಾಮಪುರ ಮುಗಣ್ಣ ಅಂತ ತಿಳ್ಕೊಂತಾರೆ, ಚಿರಿಬಿ ಮುಗಣ್ಣ ಅಂತ ತಿಳ್ಕೊಂತಾರೆ, ಇನ್ಯಾವ ರೀತಿ ಗಲಭೆ ಉಂಟಾಗೋದೇ ಇಲ್ಲಿಂದ ಸ್ವಾಮಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವರೆಲ್ಲರೂ ಕೂಡ ನಮ್ಮನ್ನ ಮಾನ್ಯ DC ಅವರು ಕೇಸ್ ವಾಪಸ್ ತಕ್ಕೊಳ್ರಿ ಅಂದ್ರು. ಅದಕ್ಕೋಸ್ಕರ ನಮ್ಮೂರವ್ರು ಏನ್ ಮಾಡಿದ್ರು, ಕೇಸ್ ವಾಪಸ್ ತಕ್ಕೊಳಕ್ಕೂ ಹೋಗಿದ್ರು. ಅದ್ರಾಗಿರ್ತಕ್ಕಂಥ ಕಾಪಿಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಮ ಸಾಹೇಬ್ರು ಮಾನ್ಯ ಯೋಗೇಶ್ ಸರ್ ಸೀನಿಯರ್ ಸಿವಿಲ್ ಜಡ್ಜ್ ಅಲ್ಲಿ JMFC ಕೋರ್ಟಲ್ಲಿ ಇರ್ತಕ್ಕಂಥ ಮಾನ್ಯ ನ್ಯಾಯಾಧೀಶರು ಏನಂದ್ರು, ಯಾವುದೇ ನಮ್ಮ ಕೋರ್ಟ್ ಪ್ರೊಸೀಡಿಂಗ್ಸ್ ಪ್ರಕಾರ ಜಡ್ಜ್ಮೆಂಟ್ಗೆ ಪೋಸ್ಟ್ ಆದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ಬರಲ್ಲ. ಅಂದ್ರೆ ಯಾವುದೇ ಸೇರ್ಪಡೆಗಳಾಗಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇರಲ್ಲ. ಅದಕ್ಕೋಸ್ಕರ ನೀವು ಮುಜರಾಯಿ ಇಲಾಖೆಯವರು ನೀವೇನಾದರೂ ಪಾರ್ಟಿ ಮಾಡ್ಕೊಳ್ರಿ, ಪಾರ್ಟಿ ಮಾಡ್ಕೊಂಡು ಬಂದ್ಮೇಲೆ ಆಮೇಲೆ ನಾವು ಅದಕ್ಕೆ ಏನು ಅಂತ ಕೇಳ್ತೀವಿ ಅಂತ ಹೇಳಿದ್ರು. 1973ಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. ಅವತ್ತ 2007-8ರಲ್ಲಿ ಏನಾದರೂ ಬಂದು ನಮ್ದು ಡಾಕ್ಯುಮೆಂಟ್ ಇದೆಯಪ್ಪ, ಇದು ನಾವು ಕೂಡ ಪಾರ್ಟಿ ಇದೀವಿ ಅಂತಂದು ಹೇಳಿ ಏನಾದ್ರು ಮಾಡ್ಕೊಂಡಿದ್ರೆ ಅಥವಾ ಇನ್ನು ಏನಾದ್ರು ಹೇಳ್ಕೊಂಡಿದ್ರೆ ಅವತ್ತೇ ಡಿಸ್ಪ್ಯೂಟ್ ಕ್ಲಿಯರ್ ಆಗ್ತಾ ಇತ್ತು. ಊರಿನವರೆಲ್ಲ ಸಾಮಾನ್ಯ ಹಂಚಿಗೆ ಎತ್ತಿ 1 ರೂಪಾಯಿ ಹಂಚಿಗೆ ಎತ್ತಿ ಗುಡಿನ ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದು ನಮ್ಮ ಗುಡಿ ನಮ್ಮ ಜೀರ್ಣೋದ್ಧಾರ ಅಂತಂದು ಹೇಳಿ ಬಂದಿರತಕ್ಕಂಥ ಸರ್ಕಾರದ ಅನುದಾನನೆಲ್ಲನೂ ಕೂಡ ಇದು ಕಲ್ಯಾಣ ಮಂಟಪ ಆಗಿರ್ಬೋದು ಅಥವಾ ಸಮುದಾಯ ಭವನ ಆಗಿರ್ಬೋದು, ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನನೆಲ್ಲ ಗುಡಿಗೆ ಹಾಕಿ ಡೆವಲಪ್ ಮಾಡಿರೋ ನಮ್ಮೂರಾದ್ರೆ ಹೆಸರು ಪಡ್ಕೊಳ್ಳೋದು ಮಾತ್ರ ಅವ್ರೂರ. ಅಂದ್ರೆ ಯಾರಿಗೆ ತಾನೇ ಸ್ವಾಭಿಮಾನ ಪಡವಟ್ಟು ಮಾಡ್ಬೇಕಾಗ್ತದೆ ಸ್ವಾಮಿ. ಅದಕ್ಕೋಸ್ಕರ ತಮ್ಮಲ್ಲಿ ದಯಮಾಡಿ ಕೇಳ್ತಾ ಇದೀವಿ, ಆಯಾಗಾರರ ಲಿಸ್ಟ್ ಅನ್ನ 18/8/2025 ಇದೆಯಲ್ಲ ಸ್ವಾಮಿ, 13ಕ್ಕೆ ಮಾನ್ಯ DC ಸಾಹೇಬ್ರು ಹಿಯರಿಂಗ್ ಕರೆದಿದ್ದಾರೆ. ನಾವು ಹಿಯರಿಂಗು ಹೋಗ್ತೀವಿ ಸ್ವಾಮಿ. ಹಿಯರಿಂಗ್ ಆದ್ಮೇಲೆ ತಿರುದ ದಿನನೇ ನಮಗೆ ಆರ್ಡರ್ಸ್ ಅನ್ನ ಕೊಟ್ರೆ ನಾವು ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ. CRB ಅವರ ಆಯಾಗಾರರು ಅಂತಂದು ಹೇಳಿ ಆರ್ಡರ್ಸ್ ಪಾಸ್ ಮಾಡಿ ಅಥವಾ ಮೇಲೆ ನೇಮ್ ಪ್ಲೇಟ್ ಇರ್ತಕ್ಕಂಥ ಈ ಕೂಡಲೇ ಚೇಂಜ್ ಮಾಡಿ ಆರ್ಡರ್ ಪಾಸ್ ಮಾಡಿಕೊಟ್ರೆ ನಾವು ಸಂಪೂರ್ಣ ಒಪ್ಪಿಗೆಯಿಂದ ಬಹಳ ವಿಜೃಂಭಣೆಯಿಂದ ಅವ್ರು ಏನ್ ತೋರಿಸ್ತಾರೋ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ನಾವು ಕ್ಲಿಯರನ್ನ ಮಾಡ್ತೀವಿ. ಇಲ್ಲ ಅಂದ್ರೆ ಅದಕ್ಕೆಲ್ಲ ಮನವಿ ನಾನು ಹೇಳ್ತೀನಿ ಸ್ವಾಮಿ. ನಾವು ಹೆಂಗೆ ಕೊಂಡಲ್ಲಿ ನೋಡ್ಬೇಕು. ಅದಲ್ಲದೆ ನಮ್ಮ ಒಂದು ಧಾರ್ಮಿಕ ಹಕ್ಕುಗಳನ್ನು ಈ ರೀತಿ ಕಿತ್ತುಕೊಳ್ತದಾರಲ್ಲ, ನಮ್ಗೆ ಗೌರವ ಇಲ್ವಾ? ಇದೇ ಕೊಟ್ಟೂರೇಶ್ವರ ದೇವಸ್ಥಾನ ಎಷ್ಟು ಜನ ಭಕ್ತಾದಿಗಳು ಆಯ್ಗಾರೆಲ್ಲ ಯಾವ್ದು KN ಅವರು ಪೂಜೆ ಮಾಡ್ತಾರೆ. ಹಂಗಂತೇಳಿ KN ಅವರು ಕೊಟ್ಟೂರೇಶ್ವರ ಅಂತಾರ. ದಯಮಾಡಿ ನೋಡಿ, ನಮ್ಮೆಲ್ಲರ ಮನವಿ ಇಷ್ಟೇನೆ, ಚಿರಬಿ ಮೂಗಬಸವೇಶ್ವರ ದೇವಸ್ಥಾನ ಕಮಿಟಿ ಚಿರಬಿ ಗ್ರಾಮ ಅಂತೇಳಿ ಬಳ್ಳಾರಿ ಜಿಲ್ಲೆ ಮತ್ತೆ ಬಳ್ಳಾರಿ ಜಿಲ್ಲೆ ಅಂತೇಳಿ ಅವಾಗ ಇವಾಗ ವಿಜಯನಗರ ಜಿಲ್ಲೆ ಆಗಿದೆ. ದಯಮಾಡಿ ನಮ್ಮ ಮನವಿ, ಹಿಂದೆ ರೆಕಾರ್ಡ್ಸ್ ಇದ್ದಾವೆ, ಇತಿಹಾಸನೇ ಇದೆ. ಇದನ್ನ ತಿರುಚಿ ಆಗ್ತಕ್ಕಂಥ ಪ್ರಯತ್ನ ಯಾವ ಒಂದು ಶಕ್ತಿಗಳು ದುಷ್ಟಶಕ್ತಿಗಳು ಮಾಡಬಾರ್ದು ಅಂತೇಳಿ ನಾವೆಲ್ಲ ಕೈ ಮುಗಿದು ಬೇಡ್ಕೊಳ್ತಾ ಇದೀವಿ. ಅದಲ್ಲದೆ ದಯಮಾಡಿ ನಮ್ಮ ಗ್ರಾಮದ ಮನವಿ ಅಷ್ಟು ಹೋರಾಟ ಮಾಡಿದ್ರು, ಅಷ್ಟು ಹೊಡೆದಾಟ ಮಾಡಿದ್ರು. ಯಾಕೆ ರಾಮಪುರದವ್ರು ಎಲ್ಲಿ ಇಲ್ಲ ಸ್ವಾಮಿ, ಗುಡಿ ಕಟ್ಟಿದ್ದು ನಮ್ಮವರೇ, ಸುತ್ತಮುತ್ತಲಿನ ಗ್ರಾಮಸ್ಥರು ಸುಮಾರು 20-30 ಹಳ್ಳಿಯಿಂದ ಗ್ರಾಮಸ್ಥರು ದೇಣಿಗೆ ಸಿದ್ಲಿಂಗಜ್ಜನವರು ದೇಣಿಗೆ ಎತ್ತಿ ನಮ್ಮೂರವರೆಲ್ಲ ಕರ್ಕೊಂಡು ದೇಣಿಗೆ ಎತ್ತಿ ಆ ಗುಡಿ ಕಟ್ತಾರೆ. ಅರೆ ಬಿದ್ದರೆ ಅರೆ ಕಾಲ್ ಮ್ಯಾಗ ಬಿಡಿಸ್ಕೊಂಡಿರೋದಾರೆ ಎಲ್ಲರೂ ಇದ್ದಾರೆ. ಇದೆಲ್ಲ ಗುಡಿ ಕಟ್ಟಕರ ರಾಮಪುರದಲ್ಲಿಲ್ಲ. ತೇರು 74-75ರಲ್ಲಿ ತೇರುಗಳು ಆಗ್ತಾ ಬಂದು ಹೊಸ ಗಡ್ಡೆ ತೇರಾಯಿತು. ಅದಕ್ಕಿಂತ ಮುಂಚಿತವಾಗಿ ಉಚ್ಚೆ ನಡೀತಿದ್ರು. ಅವಾಗ ಯಾವುದೇ ಆಯ್ಗಾರ ಇರಲಿಲ್ಲ, ಎಲ್ಲರೂ ಒಬ್ಬರಲ್ಲಿಂದ ಮಾಡ್ತಿದ್ರು. ಅದಾದ ನಂತರ 73-74ರಲ್ಲಿ ಹೊಸಗಡ್ಡೆ ತೇರು ಆದ್ಮೇಲೆ ಈಗೇನು ಆಯ್ಗಾರ ಅಂತೇಳಿ ಹುಡುಗಿಂತಾರಲ್ಲ, ಪ್ರಾಣಿಲಿಂಗ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ಇಲ್ಲ ಎಲ್ಲರೂ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗೋಣಂತೆ. ಆ ಸಂದರ್ಭದಲ್ಲಿ ಜೊತೆಯಾಗಿ ನಮ್ಮ ಜೊತೆಗೆ ತೇರ್ಕೊಳ್ತಿದ್ರು, ನಮ್ಮೂರವ್ರ ಜೊತೆಗೇನೆ ಅವ್ರ ಆಯ್ಗಾರಿಕೆ ತರ ಮಾಡ್ಕೊಂತ ಬಂದಿದ್ರು. ಹಂಗಾಗಿ ಪೂಜೆಯವರು ಇಲ್ಲಿದ್ರು, ಅವ್ರು ಫಸ್ಟ್ಗೆ ಚಿರಬಿ ಗ್ರಾಮದಲ್ಲಿ ಇದ್ರು, ಚಿರಬಿ ಸಿದ್ದಾಪಾದಲ್ಲಿ ಇದ್ರು, ಉಲ್ಲೇಖ ಇದೆ. ಅದಾದ ಮೇಲೆ ಅವ್ರಿಗೆ ಆಪುರದಲ್ಲಿ ನೆಲೆಸಿದ್ರು. ಹಂಗಂದ್ ಮಾತ್ರಕ್ಕೆ ಪೂಜೆಯರೆಲ್ಲ ನೋಡಿದ ತಕ್ಷಣ ಅಲ್ಲಿ ಮೂರ್ತಿಗಳಿರ್ಬೋದು, ಅಲ್ಲಿನ ಬೆಳ್ಳಿ ಮೂರ್ತಿಗಳಿರ್ಬೋದು, ಅವೆಲ್ಲ ತಗೊಂಡೋಗಿ ಇಟ್ಕೊಂಡಿರ್ಬೋದು. ಆದರೆ ಅದು ಯಾವುದೇ ರೀತಿಯ ಇತಿಹಾಸವನ್ನ ತಿಳಿಸ್ತಕ್ಕಂಥ ಪ್ರಯತ್ನ ನಡಿಕೊಡುದು ಈ ರೀತಿ ರಾಮಪುರ ಅಂತಕ್ಕಂಥದ್ದು. ದಯಮಾಡಿ ಇದೆ ನೋಡ್ರಿ, ತಾರೀಕು 19/7/74ರಂದು ಪೂಜೆ ಸದಾನಂದಪ್ಪ ಎಂಬುವರು ರಾಮಪುರ ಗ್ರಾಮದವರಿಂದ ಉದ್ದೇಶದಿಂದ ಈ ಪ್ರಕಟಣೆಯನ್ನು ನಮ್ಮ ಪೂರ್ಣ ಜವಾಬ್ದಾರಿ ಮತ್ತು ತಾಲೂಕಿನ ಹಾಗೂ ಇತರೆ ಆಸಕ್ತಿ ಜನತೆ ಎದುರಿಗೆ ತಿಳಿಪಡಿಸುತ್ತೇನೆ ಅಂತೇಳಿ ತಿಳುವಳಿಕೆ ಮಾಡಿದ್ದಾರೆ. ತಿಳುವಳಿಕೆ ಪ್ರಕಟಣೆಯಲ್ಲಿ ಕಾಣಿಸಿಕೊಂಡ ಪೂಜಾರಿ ಸದಾನಂದಪ್ಪನವನು ರಾಮಪುರ ಗ್ರಾಮದವನಾಗಿರುವುದಿಲ್ಲ. ಅವರ ಸ್ವಗ್ರಾಮ ಉತ್ತಂಗಿ. ಸದರಿ ಸದಾನಂದಪ್ಪನವರು ರಾಮಪುರ ಗ್ರಾಮದಲ್ಲಿ ಮದುವೆಯಾಗಿದ್ದಾನೆ. ಅಷ್ಟರ ಮಟ್ಟಿಗೆ ಅವನು ರಾಮಪುರ ಗ್ರಾಮದವನೆಂದು ಹೇಳಿಕೊಳ್ಳಲಿಕ್ಕೆ ಅನರ್ಹನು. ತಾನೇ ರಾಮಪುರ ಗ್ರಾಮದ ಏಕಮೇವ ಪೂಜಾರ ವಂಶಸ್ಥರ ಹಾಗೂ ರಾಮಪುರ ದೈವದವನೆಂದು ತಾನು ನಂಬಿಕೊಂಡಿರುವ 2-3 ಪ್ರತಿನಿಧಿ ಎಂಬ ಹೆಗ್ಗಳಿಕೆಯ ಮಾತು ಆತನ ನಡವಳಿಕೆ ಹಾಗೂ ಆತನನ್ನು ಈ ರೀತಿ ಪ್ರಚೋದಿಸುತ್ತಿರುವುದು ನಮ್ಮ ಭಾಗದಲ್ಲಿ ಇಂಥವರನ್ನು ದುಷ್ಟಶಕ್ತಿಗಳೆಂದು ಕರಿತೇವೆ ಅಂತೇಳಿ ಅವತ್ತು ಅವರ ಪ್ರಕಟಣೆಯಲ್ಲಿ ಹೊರಡಿಸಿಕೊಂಡಿದ್ದಾರೆ. ಆ ಪ್ರಕಟಣೆ ದಾಖಲೆ
ಎಲ್ಲೆಲ್ಲಿದ್ದು ಅವನ್ನೆಲ್ಲ ಹುಡ್ಕೊಂಬಂದ್ರು, ಅದು ದಾಖಲೆ ಸೃಷ್ಟಿ ಮಾಡಿದ್ರು, ರೆಡಿ ಮಾಡಿದ್ರು, ತಗೊಂಬಂದ್ರು. ಇರ್ತಕ್ಕಂಥದ್ದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಅದನ್ನ ಹೇಳಿದ್ರು. ಚಿರಬಿ ಗ್ರಾಮಸ್ಥರು ನೋಡಪ್ಪ, ಇಲ್ಲಿ ಚಿರಬಿ ಅಂತ ಉಲ್ಲೇಖ ಇದೆ, ಈ ಚಿರಬಿ ಯಾವ ರೀತಿಯ ಇತಿಹಾಸ ಬಂದಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಅವ್ರು ಪ್ರತಿ ಸರಿ ಒಂದು ರುದ್ರಾಭಿಷೇಕ ಮಾಡ್ತಿದ್ರು ಸರ್. ಆ ಸಂದರ್ಭದಲ್ಲಿ ಆ ಪ್ರಕಟಣೆ ಪುಸ್ತಕ ಹಿಂಭಾಗದಲ್ಲಿ ಇತ್ತು, ಅದನ್ನ ಬೇಕಾದ್ರೆ ನೀವು ಓದ್ಬೋದು. ಸಿರಿಬಿ ಅಂತ ಹೆಸರಾಯಿತು 1545ರಲ್ಲಿ, 45ರಲ್ಲಿ ಸಿರಿಬಿ ಅಂತ ಹೆಸರಾಯಿತು ಅಂತೇಳಿ ಅದರ ಕಥೆ ಹಿನ್ನೆಲೆ ಇತಿಹಾಸ ಇದೆ. ದಯಮಾಡಿ ಇಷ್ಟೆಲ್ಲ ಇತಿಹಾಸ ಭರಿತವಾಗಿರ್ತಕ್ಕಂಥ ನಮ್ಮ ಚಿರಬಿ ಮೂಗಬಸವೇಶ್ವರ ದೇವಸ್ಥಾನ ಚಿರಬಿ ಗ್ರಾಮಕ್ಕೆ ಸಲ್ಲಬೇಕು ಅಂತಕ್ಕಂಥದ್ದು. ಅದಲ್ಲದೆ ಈಗ 11 ಎಕರೆ 37 ಸೆಂಟ್ಸು AW ಅದನ್ನ ಫಾರೆಸ್ಟ್ ಇತ್ತು ಸರ್, ಅದು ಕನ್ವರ್ಟ್ ಆಗಿದೆ. ಹಾಗಾಗಿ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು, ಅವರು ನಿರ್ಧಾರ ತೆಗೆದುಕೊಂಡು ಮಾಡ್ತೇನೆ ಅಂದರೆ ನಮ್ದು ಯಾವುದೇ ರೀತಿಯ ಅಡ್ಡಿ ಆತಂಕ ಯಾವುದೇ ಇರುವುದಿಲ್ಲ ಸ್ವಾಮಿ ಅಂತ ನಾವು ಈ ಮೂಲಕ ತಮ್ಮಲ್ಲಿ ಎಲ್ಲ ಮನವಿ ಮಾಡಿಕೊಂಡು ಹೌದು. ಇಲ್ಲದಿದ್ದರೆ ನಮ್ಮ ಹಕ್ಕುಗಳಿಗೆ ಚ್ಯುತಿ ಬಂದಿದೆ. ಈಗ ರಾಮಪುರ ಅಂತ 2 ತಿಂಗಳಿಂದ ಇಲಾಖೆ ಸರ್ ಸಾಹೇಬ್ರು ಇಲ್ಲೇ ಅದ ಹೇಳಿದ್ರು ನಾವು, ಸರ್ ಯಾಕೆ ಸರ್ ಅಂತ ನನಗೆ ಗೊತ್ತಿಲ್ಲಪ್ಪ, ಎಲ್ಲೋ ಕೇಳ್ಕೊಂಡು ಮಾಡಿ ಯಾವುದೇ ರೆಸ್ಪಾನ್ಸ್ ಇಲ್ಲ. ಭಾಳ ಹೈಲೈಟ್ ಮಾಡಿದ್ರು ಸಾಹೇಬ್ರು ಇಲ್ಲೇ ಇದ್ದಾರೆ. ದಯಮಾಡಿ ಯಾಕೆ ಈ ರೀತಿ ಮಾಡ್ತಾ ಇದ್ರಿ, ಯಾಕೆ ಈ ಮಲತಾಯಿ ಧೋರಣೆನೇ ತೋರಿಸ್ತಾ ಇದ್ರಿ? ಕಂದಾಯ ಗ್ರಾಮ ಅಂದ ಮಾತ್ರಕ್ಕೆ ರಾಮಪುರ ಅಂತೇಳಿ ಮೆನ್ಷನ್ ಮಾಡ್ತಕ್ಕಂಥದ್ದು ಬಹಳ ತಪ್ಪು. ಬೇರೆ ಬೇರೆ ಇಂದೋಟಿ ಗಾಳಮ್ಮನ ದೇವಸ್ಥಾನ ಅದು ಕಂದಾಯ ಗ್ರಾಮ ರಾಮಪುರ ಬರುತ್ತೆ, ಅಲ್ಲಿ ರಾಮಪುರ ಅಂತ ಯಾಕೆ ಹಾಕ್ಬಾರ್ದಾಗಿತ್ತು? ಟಿಕ್ಕಿಮರಡಿ ದುರ್ಗಮ್ಮ ಕೊಟ್ಟೂರು ಎಲ್ಲ ಭಕ್ತರಲ್ಲಿ ಪೂಜೆ ಮಾಡ್ತಿದ್ದಾರೆ, ಅಲ್ಲಿ ರಾಮಪುರ ಕಂದಾಯ ಬರುತ್ತಾ? ಅದು ಇನ್ನೊಂದು ರಾಮಪುರ ಅಲ್ಲೇ ರಾಮಪುರ ಗ್ರಾಮ ಅಂತ ಹಾಕ್ಬಾರ್ದಾಗಿತ್ತು. ಮೂಗಬಸವಣ್ಣ ಮಾತ್ರ ಬೇಕಾಗಿತ್ತು ಇವರಿಗೆ. ನೋಡಿ, ಈ ರೀತಿಯ ನಮ್ಮೆಲ್ಲ ಧಾರ್ಮಿಕ ಹಕ್ಕುಗಳನ್ನ ಕಿತ್ಕೊಂಡು ಈ ರೀತಿ ವಂಚನೆ ಮಾಡಿದ್ದಾರೆ ಅಧಿಕಾರಿಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಯಾರು ಪಾಪ ತಪ್ಪು ಮಾಡಿಲ್ಲ. ಆದರೆ ಇಲ್ಲಿ ಮಿಸ್ಗೈಡೆನ್ಸ್ ನಡೀತಾ ಇದ್ದಾವೆ. ಯಾವುದೋ ಒಂದು ಪತ್ರಿಕೆ ಬರಹಗಾರರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಮಗೆ ನ್ಯಾಯವನ್ನು ಕೊಡಿ, ಸತ್ಯಾಂಶವನ್ನು ಬರೀ. ಇಲ್ಲಿದೆ ನೋಡಿ, 600 ವರ್ಷದ ಇತಿಹಾಸ ಇರ್ತಕ್ಕಂಥ ಸತ್ಯಾಂಶಗಳಿದೆ, ನಿಮ್ಮ ಮುಂದೆ ಕೊಟ್ಟಿದ್ದೀವಿ, ಇದನ್ನು ಬರೀ, ಸತ್ಯಾಂಶ ತೋರಿಸಿದ್ವಿ. ಹಂಗಾಗಿ ದಯಮಾಡಿ ಸರ್ ನಮ್ಮೆಲ್ಲರೂ ಮನವಿ ಇರ್ತದೆ ಸರ್, ನಮ್ಮನ್ನ ನಾವು ಏನು ಈ ಸ್ಟಾರ್ಟ್ ವರ್ಷದಿಂದ ಕೇಳ್ಕೊಂತ ರೀತಿಯಲ್ಲಿಲ್ಲ. ನಮ್ಮ ಮನವಿ, ನಮ್ಮ ಪ್ರಾರ್ಥನೆ ಇದನ್ನೆಲ್ಲ ತಾವು ಗಮನವನ್ನು ಇಟ್ಕೊಂಡು ಯಾವ ನಿರ್ಧಾರಗಳು ತೆಗೆದುಕೊಳ್ತಿರೋ ಎಲ್ಲ ನಿಮ್ಮಗಳ ಗಮನಕ್ಕೆ ಅರ್ಪಿಸಿ ನನ್ನ ಮಾತ್ರ ಮುಗಿಸಿ. ಅಧ್ಯಕ್ಷತೆ ವಹಿಸಿರುವ DC ಸಾಹೇಬರು, ತಹಸೀಲ್ದಾರ್ ಅವರು, ನಮ್ಮ ಪೊಲೀಸ್ ಅಧಿಕಾರಿಗಳು, ಎಂಡಾಮೆಂಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಸಿರಿಬಿ ಗ್ರಾಮದ ಪ್ರಮುಖರೇ, ಯುವಕರೇ, ಈಗ ಸುಮಾರು 17-18 ವರ್ಷದಿಂದ ಏನು ಇದು ರಥೋತ್ಸವ ನಿಂತಿದೆ, ಅದರ ಗ್ರಾವಿಟಿ ನಮಗೆ ಗೊತ್ತಿದೆ. ಅದು ಅಷ್ಟು ಈಸಿ ಇತ್ತು ಅಂತ ಹೇಳಿದ್ರೆ ಏನಿದೆ, ಮರು ವರ್ಷದಲ್ಲೇ ಇದು ಆಗಿರೋದು. ಹೀಗಾಗಿ ನಮ್ಮ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಅದರದ್ದು ಗ್ರಾವಿಟಿ ಖಂಡಿತ ಗೊತ್ತಿದೆ. ಇದನ್ನು ಯಾವುದೇ ಏಕಪಕ್ಷೀಯವಾಗಿ ಯಾವುದೇ ತೀರ್ಮಾನಗಳನ್ನು ಏನಿದೆ ಅಧಿಕಾರಿ ಮಟ್ಟದಲ್ಲಿ ತಗೊಳ್ಳಲ್ಲ. ಇದನ್ನು ಫಸ್ಟ್ ನಾವು ಮನವರಿಕೆ ಮಾಡಲಿಕ್ಕೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕಪಕ್ಷೀಯವಾಗಿ ಯಾವುದೇ ತೀರ್ಮಾನಗಳು ಆಗಲ್ಲ. ಆಮೇಲೆ ಇತ್ತೀಚಿನ ಏನು ಈ ಬೆಳವಣಿಗೆಗಳ ಆಗಿದೆ, ಸೊ ನಿಮ್ಮ ಗ್ರಾಮದ ಬಗ್ಗೆ, ನಿಮ್ಮ ದೇವರ ಬಗ್ಗೆ ನಿಮ್ಮದೇನು ಹೋರಾಟ ಇರುತ್ತೆ, ಅದೇ ರೀತಿ ಆ ಗ್ರಾಮದ ಹೋರಾಟಗಳು ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆಯಿಂದ ಹೇಳೋದೇನಂತ ಹೇಳಿದರೆ, ವೈಯಕ್ತಿಕವಾಗಿ ಈ ವಿಚಾರನ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ತಗೋಬಾರ್ದು. ಈಗೇನು ನಿಮ್ಮ ಕಾನೂನುಬದ್ಧವಾಗಿ ಒಂದು ಹೋರಾಟ ನಡೀತಿದೆ, ಡೆಫಿನೆಟ್ಲಿ ಆ ಹೋರಾಟಕ್ಕೆ ಏನಿದೆ ನಿಮ್ಮ ಊರ ಗ್ರಾಮಸ್ಥರದ್ದು ಬೆಂಬಲ ಇದೆ, ನಿಮ್ಮ ವೈಯಕ್ತಿಕವಾಗಿ ಆ ಹೋರಾಟಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಇದೆ, ಅದನ್ನು ಮಾಡಿ, ಅದರದ್ದೇನು ಅಭ್ಯಂತರ ಇಲ್ಲ. ಆಮೇಲೆ ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಏನು ಜಾತ್ರೆ ಟೈಮಲ್ಲಿ ಏನು ಸಾಂಗವಾಗಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಆ ಕಾರ್ಯಕ್ರಮಗಳಂತೂ ಅದು ನಡೀತಿದೆ, ಅದರಲ್ಲೇ ತೊಂದರೆ ಇಲ್ಲ. ಬಟ್ ಮುಖ್ಯವಾಗಿ ಬಂದಿರೋದು ರಥೋತ್ಸವ ವಿಚಾರದಲ್ಲಿ. ಹೀಗಾಗಿ ನಾವು ಸ್ಪಷ್ಟಪಡಿಸೋದು, ಏಕಪಕ್ಷೀಯವಾಗಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳಲ್ಲ. ಎರಡನೇದು, ಯಾವುದೇ ಗುಮಾನಿಗಳಿಗೆ ಆಸ್ಪದ ಕೊಡ್ತೀವಿ, ಹಾಗಂತೆ ಹೀಗಂತೆ ಅವ್ರವ್ರು ಹಿಂಗಂತೆ, ಅದು ಯಾವುದನ್ನು ನೀವು ಗಮನಕ್ಕೆ ತಗೋಬೇಡಿ ದಯವಿಟ್ಟು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸುಮ್ಮನೆ ಈ ಸಂದರ್ಭದಲ್ಲಿ ಯಾವ ಇರುತ್ತೆ, ಅದಕ್ಕೆ ದಯವಿಟ್ಟು ಪೊಲೀಸ್ ಇಲಾಖೆಯ PSI ಇಂದ ಹಿಡಿದು ಎಲ್ಲರದ್ದು ನಂಬರ್ಗಳನ್ನು ನಾನು ಕೊಟ್ಟು ಹೋಗಿರ್ತೀನಿ ಇಲ್ಲಿ. ಸೊ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ದರೂ ದಯವಿಟ್ಟು ಏನಿದೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ. ಸಾರ್ ಹೀಗಂತೆ ಏನಂತ ನಮಗೆ ಫಸ್ಟ್ ಕೇಳಿ, ಅದ್ರ ಬಗ್ಗೆ ನಾವು ಸ್ಪಷ್ಟನೆ ಕೊಡ್ತೀವಿ. ಅದನ್ನು ಬಿಟ್ಟು ಅದೇನೋ ಒಂದು ಯಾರೋ ಒಂದು ಪುಕಾರ ಎಬ್ಸಿದ್ದಕ್ಕೆ ಹಾಗಂತೆ ಹೀಗಂತ ಹೇಳ್ಬಿಟ್ಟು ನಿಮ್ಮಲ್ಲೇ ಚರ್ಚೆ ಮಾಡಿ ಏನಿದೆ ಕಾನೂನು ಕೈ ತಗೊಳ್ಳುವಂಥ ಯಾವುದೇ ಸಂದರ್ಭಗಳನ್ನು ದಯವಿಟ್ಟು ತಗೋಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಯಿಂದ ನಾನು ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋದು ಬೇಡ. ಸೊ ನಿಮ್ಮ ಏನು ಕಾನೂನುಬದ್ಧ ಹೋರಾಟ ಇದೆ, ನಿಮ್ಮ ಏನು ಪ್ಲೀ ಇದೆ, ಇದೇನು ಹೇಳಿದ್ರಲ್ಲ, ನಮ್ದು ಈ ಥರ ಏನಿದೆ ಬೇಡಿಕೆ ಇದೆ, ನಾವು ಇಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಅಂತೇಳಿ, ಖಂಡಿತ ಅದನ್ನು
ಕಮಿಟಿ AC ಸಾಹೇಬರ ನೇತೃತ್ವದ ಕಮಿಟಿ ಅದು ನೀವು ಏನು ಹೇಳಿದ್ದೀರಿ ಅದನ್ನೇ DC ಸಾಹೇಬರ ಗಮನಕ್ಕೆ ತರುವಂಥ ನಾವೇನಿದೆ ವರದಿ ಮೂಲಕ ತಗೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಯಾರಿಗೂ ಕನ್ಫ್ಯೂಷನ್ ಬೇಡ. ನೀವು ಯಾವುದೇ ಗೊಂದಲ ಮತ್ತು ಯಾವುದೇ ಏನಿದೆ ಸುಮ್ಮನೆ ಏನಿದೆ ಏನಂತಾರೆ ಕಿವಿ ಮಾತು ಯಾವುದೋ ಒಂದು ಗಾಳಿ ಮಾತಿಗೆ ಏನಿದೆ ನೀವು ಆಸ್ಪದ ಕೊಡಬೇಡಿ. ಪ್ರತಿ ವರ್ಷ ಏನು ಸಾಂಪ್ರದಾಯಿಕವಾಗಿ ನಡೆಯುತ್ತೆ ಆ ಕಾರ್ಯಗಳು ನಡೆಯುತ್ತೆ. ರಥೋತ್ಸವದ ವಿಚಾರದಲ್ಲಿ ಏನಿದೆ ಅದನ್ನು ಏಕಪಕ್ಷೀಯವಾಗಿ ಯಾವುದೇ ನಿರ್ಧಾರಗಳಾಗಲ್ಲ. ಅದನ್ನು ಯೋಚಿಸಿ ತೀರ್ಮಾನಗಳನ್ನಾಗುತ್ತೆ. ಅದು ನಿಮ್ಮ ಗಮನಕ್ಕೆ ಬಂದೇ ಬರುತ್ತೆ. ಹೀಗಾಗಿ ಇದ್ರ ಬಗ್ಗೆ ಬೇರೆ ಯಾವುದಕ್ಕೂ ನೀವೇನಿದೆ ಆಸ್ಪದ ಕೊಡಬೇಡಿ. ಕಾನೂನುಬದ್ಧವಾಗಿ ನಿಮ್ಮ ಹೋರಾಟ ನಡೀಲಿ ಅಂತ ಹೇಳ್ತಾ ನಿಮ್ದೆಲ್ಲ ನಂಬರ್ಗಳನ್ನು ನಿಮ್ಗೆ ಈಗ ತಮ್ಮ ಅಹವಾಲನ್ನು ಕೇಳಿದಾಗ ಮುಖ್ಯವಾಗಿ ನನಗೆ 2 ಡಿಸ್ಪ್ಯೂಟ್ ಕಾಣ್ತವೆ. ಒಂದು ಹೆಸರು ಏನು ಹೆಸರು ಬಗ್ಗೆ ತಮ್ಮ ಡಿಸ್ಪ್ಯೂಟ್ ಇದೆ, ಇನ್ನೊಂದು ಆಯಗಾರರ ಬಗ್ಗೆ ತೀರ್ಮಾನ. ಆಯಗಾರರ ಬಗ್ಗೆ ತೀರ್ಮಾನ ಈಗ ಮಾಡಿ ಜಿಲ್ಲಾಧಿಕಾರಿಗಳು 13ಕ್ಕೆ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ವಿಚಾರಣೆ ಆಗುತ್ತೆ, ಕೋರ್ಟಲ್ಲಿ ವಿಚಾರಣೆಗೆ ಅದು ಆದೇಶ ಆಗುತ್ತೆ, ಅದರಂತೆ ಆಗುತ್ತದೆ. ಆಮೇಲೆ ಇದೇನು ಹೆಸರು ಬಗ್ಗೆ ನಾವು ಮಾಡಿ ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತೀವಿ. ಅದ್ರ ಬಗ್ಗೆ ಅದರ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ತಾವೇನು ದಾಖಲೆಗಳನ್ನು ಒದಗಿಸಿದ್ರೆ ಆ ದಾಖಲೆಗಳನ್ನು ಕೂಡ ಮಾಡಿ ಜಿಲ್ಲಾಧಿಕಾರಿ ಒದಗಿಸ್ತೀವಿ. ಅದ್ರ ಬಗ್ಗೆ ಅವರು ಸೂಕ್ತ ತೀರ್ಮಾನವನ್ನು ಕೈಗೊಳ್ತಾರೆ. ಅದು ಬಿಟ್ಟು ಮಾನ್ಯ ಡಿವೈಸ್ ಹೇಳಿದಂಗೆ ಉಳಿದಿದ್ದು ಯಾವುದೋ ಗೊಂದಲಗಳಿಗೆ ಅವಕಾಶ ಕೊಡ್ತೀವಿ. ಕಾನೂನನ್ನು ಕೈ ತಗೋಬೇಡಿ. ಯಾಕಂದ್ರೆ ಕಾನೂನು ತನ್ನ ಕೆಲಸವನ್ನು ನಾನು ಮಾಡ್ತಿದ್ದೆ. ಅದಕ್ಕೋಸ್ಕರ ಎಲ್ಲರೂ ತುಂಬ ಬುದ್ಧಿವಂತರಿದ್ರಿ, ಹಿರಿಯರಿದ್ರಿ, ಎಲ್ಲ ತಿಳುವಳಿಕೆಯವರು ಇದ್ರಿ. ಎಲ್ಲ ಪ್ರಪಂಚದ ಆಗುವ ಪ್ರಾಣಿಗಳೆಲ್ಲ ತಮಗೆ ತಿಳುವಳಿಕೆ ಇದೆ ಅಂತ ಭಾವಿಸ್ತಾರೆ. ಎಲ್ಲರಿಗೂ ಇವತ್ತು ಏನು ಬಂದು ನಮ್ಮ ಅಹವಾಲನ್ನು ಹೇಳಿದ್ರೆ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದ. ನಾನು ಹೇಳ್ಬೋದು.